ಚೆನ್ನಮ್ಮ ದೇವೇಗೌಡರದ್ದು ಅನುಪರೂಪದ ದಾಂಪತ್ಯ. ರಾಜಕೀಯದಲ್ಲಿ ಎಷ್ಟೇ ಬ್ಯುಸಿ ಇದ್ರೂ ಪತ್ನಿಗಾಗಿ ಸಮಯ ಮೀಸಲು ಇಡ್ತಿದ್ರು ದೇವೇಗೌಡರು. ಚೆನ್ನಮ್ಮರನ್ನ ಬಿಟ್ಟು ಇರುತ್ತಿರಲಿಲ್ಲ ಎಚ್.ಡಿ. ದೇವೇಗೌಡರು. ಐಸಿಯು ಸೇರೋವರೆಗೂ ಚೆನ್ನಮ್ಮ ಜೊತೆಗೆ ಗೌಡರ ಊಟ. ಚೆನ್ನಮ್ಮರನ್ನು ಬಿಟ್ಟು ಊಟ ಮಾಡ್ತಾ ಇರಲಿಲ್ವಂತೆ ದೇವೇಗೌಡರು. 4 ದಿನಗಳ ಹಿಂದಿನವರೆಗೂ ಪತಿ ಜೊತೆಗೆ ಚೆನ್ನಮ್ಮ ದೇವೇಗೌಡರದ್ದು ಅನುರೂಪದ ದಾಂಪತ್ಯ. 72 ವರ್ಷ ಅಂತ ಅಂದ್ರೆ ಸಾಮಾನ್ಯವಾದಂಥ ದಾಂಪತ್ಯ ಜೀವನ ಅಲ್ಲ. ಆ ದಾಂಪತ್ಯ ಜೀವನದಲ್ಲಿ ಇಬ್ಬರು ಒಟ್ಟಿಗೆ ಇರುವಂಥದ್ದು, ಒಟ್ಟಿಗೆ ಊಟ ಮಾಡುವಂಥದ್ದು. ದೇವೇಗೌಡರು ರಾಜಕೀಯವಾಗಿ ಎಷ್ಟೇ ಬ್ಯುಸಿ ಇದ್ರೂ ಸಹಿತ ಅವರ ಪತ್ನಿಗಾಗಿ ಕೊಡ್ತಾ ಇದ್ದಂಥ ಸಮಯ ಏನಿದೆಯಲ್ಲ, ಅವೆಲ್ಲವೂ ಕೂಡ ಈಗಿನ ಮ್ಯಾಟ್ರ್ ಆಗಂದ್ರೆ ದೇವೇಗೌಡರಿಗೆ ಆ ಧೈರ್ಯವನ್ನು ತುಂಬುವಂಥವ್ರು ಯಾರು, ಇನ್ಮೇಲೆ ಆ ಒಂದು ಬೆಂಬಲ ನೀಡುವಂಥವ್ರು ಯಾರು? ಈ ರೀತಿಯಾಗಿ ದಾಂಪತ್ಯ ಜೀವನ ಆಗಲೇ ಭೋಜೇಗೌಡರು ಮಾತಾಡಿ ಹೇಳಿದ್ರು, ಮಾದರಿ ರೋಲ್ ಮಾಡೆಲ್ಗಳು ಇವರ ಒಂದು ದಾಂಪತ್ಯ ಜೀವನ. ಈಗ ಯಾರ್ಯಾರ ದಾಂಪತ್ಯಗಳು ಎಲ್ರಿಗೂ ಕೂಡ ಮಾದರಿ ಆಗುವಂಥದ್ದು. ಒಂದು ಕುಟುಂಬದಲ್ಲಿ ಒಂದು ಹೆಣ್ಮಗಳು ಯಾವ ರೀತಿಯಾಗಿರಬೇಕು, ಯಾವ ರೀತಿಯಾಗಿ ಆ ಸಂಸಾರವನ್ನು ನಡೆಸ್ಕೊಂಡು ಹೋಗಬೇಕು ಅಂತ ಅಂದರೆ ಎಷ್ಟೆಲ್ಲ ಸ್ಟ್ರಾಂಗ್ ಆಗಿರಬೇಕಾಗುತ್ತೆ. ಏನೇ ಏಳು ಬೀಳು ಏನೇ ಆಗಲಿ, ಯಶಸ್ಸು ಒಂದೇ ಅಲ್ಲ, ಸೋಲಲ್ಲೂ ಕೂಡ ಹೇಗೆ ನಡ್ಕೊಳ್ತಾರೆ, ಇದೆಲ್ಲವನ್ನ ಕೂಡ ಚೆನ್ನಮ್ಮನಿಂದ ಇದೀಗ ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಬಸವರಾಜ್ ಹೊರಟ್ಟಿ ಅವರು. ಸರ್ ನಮಸ್ತೆ. ನಮಸ್ತೆ ಮೇಡಮ್. ಸರ್ ಈಗ 10 ನಿಮಿಷ ಆದ್ರೆ ನಾನು ನ್ಯೂಸ್ ಬಂದ ಬಹಳಷ್ಟು ನೋಡಿದ್ರೆ ನಾನು ಬದಾಮಿಗಿದ್ದೆ ರೀ. ನನಗ ಈಗ ನ್ಯೂಸ್ ಬಂತ್ರಿ, ನಾನು ಬರತ್ತೀನಿ. ಅವರು ನಮಗ ಏನಂದ್ರ ನಮ್ ತಾಯಿ ಇದ್ದಂಗ ಇದ್ಲರಿ ನಮಗ. ಅಕ್ಕಿ ಅಮ್ಮ ಚೆನ್ನಮ್ಮನ ವಾರಕ್ಕೊಂದ್ಸರಿ ಹೋಗಿ ಭೇಟಿ ಆಗಿ ಬರ್ತಿದ್ದೆ ಅವ್ರಿಗೆ. ಹೋದ ವಾರ ಹೋಗಿನಿ, ನಿಮ್ಗೆಲ್ಲ ನಾ ಫೋಟೋ ಕಳಿಸ್ತೀನಿ, ವಿಡಿಯೋ. ನನ್ ತಲೆ ಮೇಲೆ ಕೈ ಇಟ್ಟು ಆರಾಮಿರಪ್ಪ ನೀನು ಅಂದಿದ್ರಿ ನನ್ನ ಪಾಪ. ಹೋಗಿ ಕರೆಕ್ಟ್ ಒಂದ್ ವಾರ ಆತ್ ನೋಡಿ, ಇವತ್ತ ಹೋಗಿದ್ದೇರಿ. ಅವಾಗ ಇನ್ನ ಒಳಗಿದ್ರು, ಅವ್ರ ಮನೆಯಲ್ಲಿದ್ರಿ. ಹಿಂಗಾಗುತ್ತೆ ನಮ್ಗೆ ಗೊತ್ತಿಲ್ಲ. ನಮ್ ತಾಯಿನ ಕಳ್ಕೊಂಡ ದುಃಖ ಆಗೈತೆ ನನಗ. ನಮ್ ತಾಯಿನ ಇದ್ದಂಗ್ರಿ ಅವ್ರು. ನಮ್ ತಾಯಿ ನೆನಪಾರ ಅವ್ರ ಕಡೆ ಹೋಗಿದ್ದೆ ನಾನು. ಅಷ್ಟು ಅವ್ರ ಬಗ್ಗೆ ನನಗೆ ಅಪಾರವಾದಂತ ನನಗೇನ್ ಮಾತೃ ಹೃದಯ ರೀ. ಮತ್ತ ದೇವೇಗೌಡರು ಕುಟುಂಬದ ಪಿಲ್ಲರ್ ಇದ್ರಿ ಅವರು. ಈ ಕುಟುಂಬ ಎಲ್ಲ ಇಷ್ಟು ದೊಡ್ಡ ಇದಕ್ ಬರ್ಬೇಕಾದ್ರೆ ಅವರೇ ಬಹಳ ದೊಡ್ಡ ಕಾರಣ, ಮತ್ ಬಹಳ ದೊಡ್ಡದೊಂದ್ ಶಕ್ತಿ ರೀ ಅವರು. ಅಂತವ್ರನ್ನ ಇಷ್ಟು ಲಗು ನಾವು ಕಳ್ಕೊತೀವಿ ನಂಬಿರ್ಲಿಲ್ರಿ. ಅದಕ್ಕೆ ಬಹಳಷ್ಟು ನೋವಾಗಿದ್ರಿ ನನಗ. ನಮ್ ತಾಯಿನ ಕಳ್ಕೊಂಡಷ್ಟು ನಾನು ನೋವಾಗಿದ್ದೀರಿ. ನೀವು ಕೂಡ ಜನತಾ ಪರಿವಾರದಲ್ಲೇ ಇದ್ರಿ. ಸೊ ಈಗ ದೇವೇಗೌಡರ ಮನೆಗೆ ಹೋಗಿ ಬರುವಂತ ಸಂದರ್ಭ, ಅಲ್ಲಿ ಅವರ ಒಂದು ನಿಮಗೆ ಆತಿಥ್ಯ ತೋರಿಸ್ತಾ ಇದ್ದಂತ ರೀತಿ ಎಲ್ಲ ಇವೆಲ್ಲ ಯಾವ ರೀತಿಯಾಗಿರ್ತಿತ್ತು ಸರ್? ಅವ್ರು ನಾನು ಬಿಡತ್ತಿದ್ದಿಲ್ರಿ ಮೇಡಮ್. ಡೈನಿಂಗ್ ಟೇಬಲ್ ಮೇಲೆ ಕುಂದಿರ್ಸಿ ಅವರು ಅಲ್ಲಿ ಗುಡಿ ಐತಿ ಅವ್ರ ಮನ್ಯಾಗ ಒಂದ್ರಿ. ಆ ಗುಡಿಯಾಗ ಕುಂತಿರವ್ರಿ, ನಾವ್ ಹೋಗಿ ಕುತ್ಕೊಳ್ಳವ್ರಿ ಡೈನಿಂಗ್ ಟೇಬಲ್ಕ. ಬಂದ ತಕ್ಷಣ ಮೊದಲ್ ತಿನ್ಸೆ ಕಳ್ಸವ್ರಿ ನನಗ ಅವ್ರು. ನನ್ ಯಾವಾಗ ಅಮ್ಮ ಊಟ ಆಗಿದೆ ಅಂದ್ರು ಕೇಳ್ತಿದ್ರಿ. ಒಟ್ ಮಾಡಿ ಕಡೆಕ್ ನಾ ದೇವ್ರದ ಹೆಚ್ಚು ಅವ್ರು ಕೂಡ ಇರ್ತಿದ್ದಾರೆ. ಈಗ ಒಂದ್ ವಾರ ನೋಡಿ ಕರೆಕ್ಟ್ ಇವತ್ತರಿ ಅವ್ರಿಗೆ ಹೋಗಿ ನಮಸ್ಕಾರ ಮಾಡಿ ನನ್ ತಲೆ ಮೇಲೆ ಕೈ ಇಟ್ಟು ಲಘು ಆರಾಮಾಗಿರಮ್ಮ ಅಂದಿರಿ. ನಮ್ ತಾಯಿ ನೆನಪಾದಾಗೆಲ್ಲ ಅವ್ರ ಕಡೆ ಹೋಗಿದ್ದೀರಿ. ಪ್ರತಿ ವಾರ ಅವ್ರ ಮನೆಗೆ ಹೋಗ್ತೀನಿ ನಾನು. ಪ್ರತಿ ವಾರ ಅವ್ರ ಮನೆಗೆ ಹೋಗ್ಬೇಕಾದ್ರೆ ದೇವೇಗೌಡಕ್ಕಿಂತ ಅವ್ರಿಗೆ ಭೇಟಿ ಆಗಕ್ಕೆ ಹೋಗ್ತೀನಿ. ದೇವೇಗೌಡ ದಿಲ್ಲಿಗಿದ್ದಾಗ ರೈತ ಅವ್ರ ಕಡೆನೆ ಹೋಗಿದ್ದೀನಿ ನಾನು. ಹೋಗಿ ಭೇಟಿಯಾಗಿ 10 ನಿಮಿಷ ಕುಂತು ಅವ್ರ ಕೂಡ ಮಾತಾಡಿ ಬರ್ತಿದ್ದೇರಿ. ನಮ್ ತಾಯಿಗಿಂತ ಹೆಚ್ಚು ನಮ್ಗೆ ನೋಡಿದ್ರಿ. ನಾನು ಒಬ್ಬ ದೇವೇಗೌಡ ಕುಟುಂಬದ ಸದಸ್ಯನಾಗೇ ಇದ್ದೇರಿ. ಅವ್ರ ಸಲುವಾಗಿ ಅಟ್ ನಾ ಇದ್ದೇರಿ ಇದ್ದದ್ದು ಹೇಳ್ಬೇಕಂದ್ರೆ ನಿಮ್ಗೆ. ಈಗೂ ಕೂಡ ಇಂಥ ಎಳಿ ವಯಸ್ಸಲ್ಲೂ ಕೂಡ ದೇವರ ಪೂಜೆ ಅಂತ ಬಂದ್ರೆ, ದೇವರ ಕೈಂಕರ್ಯ ಅಂತ ಬಂದ್ರೆ ಅಷ್ಟೇ ಒಂದು ಪ್ರಾಮುಖ್ಯತೆ ಕೊಡ್ತಿದ್ರು ಅಂತ. ಅವ್ರಂತವ್ರು ನಾನ್ ನೋಡ್ಲೇ ಇಲ್ರಿ. ದೇವರನ್ನ ಇಷ್ಟು ಪೂಜೆ ಮಾಡ್ತಿದ್ರು ಅವರು. ನಾವ್ ಯಾವಾಗ ಹೋಗ್ತೀವಿ 90% ಅವ್ರ ದೇವರು ಮನ್ಯಾಗ ಕೂತಿರ್ತಿದ್ರಿ. 90% ಅಲ್ಲಿ ಹೋದಾಗ ನಾವ್ ಡೈನಿಂಗ್ ಹಾಲ್ನಾಗ ಕೂಗಿರ್ತೀರಿ, ದೇವ್ರ ಮನೆ ಎದುರುಗಡೆನೆ. ಅವ್ರು ಶೇಲಕ್ಕ ಇರ್ತಿದ್ರಿ. ಮತ್ತ ನಾ ಬಂದ್ ಕೂಡಲೇ ಅವ್ರ ಎದ್ದು ಬಂದು ಏನಾರು ತಿನ್ನಿಸಿ ಮತ್ ನಮಗ್ ಬೆನ್ ಮೇಲೆ ಕೈ ಇಟ್ಟು
ಕುಂದಿಸ್ಕೊಂಡು ಏನ್ ಆಯ್ತ್ನಲ್ರಿ ನಿಮ್ಗೆ ಹೆಚ್ಚಿನ ಏನ್ ಹೇಳುದಿಲ್ಲ. ಹ್ಮ್ ನಮ್ ತಾಯಿನ ಕಳ್ಕೊಂಡಕ್ಕಿಂತ ಹೆಚ್ಚು ದುಃಖ ಆಗೈತ್ರಿ ನನಗೆ ಹೆಚ್ಚು ಹೇಳ್ಬೇಕಂದ್ರೆ. ಈಗ ರಾಜಕೀಯವಾಗಿ ದೇವೇಗೌಡರಿಗೆ ಯಾವ ರೀತಿಯಾಗಿ ಸಾಥ್ ಕೊಡ್ತಿದ್ರು, ಹೆಂಗೆ ಇತ್ತು ಸರ್ ಆ ರೀತಿಯಾಗಿ? ದೇವೇಗೌಡರಿಗೆ ಎಲ್ಲಾ ರೀತಿಯಿಂದ ರೀ ಮೇಡಮ್, ಹಾ ಸರ್. ಎಲ್ಲಾ ರೀತಿಯಿಂದ ಅವ್ರ ಕಷ್ಟ ಸುಖ ಅಂತೂ ಬಿಡಿ, ಅವ್ರ ಕಷ್ಟದಾಗ ಸಂಪೂರ್ಣ ಅವ್ರು ಇರ್ತಿದ್ರಿ. ದೇವೇಗೌಡ ಪರಿಸ್ಥಿತಿ ಏನಾಗತ್ತೆ ಅನ್ನೋದು ನನಗೆ ಹೆದರಿಕೆ ಬರೋದ್ರಿ. ಅವ್ರದ್ದು ಅಷ್ಟು ಅವ್ರ ಮೇಲೆ ಪ್ರೀತಿ ವಿಶ್ವಾಸ ಇತ್ರಿ. ಇಬ್ರು ಅವರೊಬ್ಬರ ಅಗ್ದಿ ನಮಗ್ ಮಾಡಿಲ್ಲ ಆದಂತ ದಂಪತಿಗಳು. ಅವ್ರ ಮತ್ತ ಚೆನ್ನಮ್ಮನಿಂದಲೇ ದೇವೇಗೌಡ್ರಿ, ಇದ್ದದ್ ಹೇಳ್ಬಿಡ್ತು ನಾನು. ಚೆನ್ನಮ್ಮನಿಂದನೇ ದೇವೇಗೌಡ್ರಿ ಎಲ್ಲಾ ಕಷ್ಟದಲ್ಲಿ ಭಾಗಿರ್ತಿದ್ರಿ ಅವ್ರು. ದೇವ್ರ ಪೂಜೆ ಪುನಸ್ಕಾರ ಅದೇ ಅವ್ರಿಗೆ ಪುಣ್ಯ ಹಚ್ಚಿದ್ರಿ. ಅವ್ರ ಏನ್ ಮಾಡಿದಲ್ರಿ ಅದರಿಂದ ಪುಣ್ಯ ಆಗಿ ದೇವ್ರ ಕುಟುಂಬ ಮಾದರಿಯಾದಂತ ಕುಟುಂಬ ಆಗ್ಬೇಕಾದ್ರೆ ಚೆನ್ನಮ್ಮನ ಕಾಣ್ರಿ. ಅಷ್ಟು ನಮ್ಮ ತಾಯಿಗಿಂತ ಹೆಚ್ಚು ನಾವ್ ನೋಡ್ತಿದ್ದೀರಿ ಅವ್ರಿಗೆ. ನನ್ ಮೇಲೆ ಅಷ್ಟೇ ಪ್ರೀತಿ ಇದ್ರಿ ಅವ್ರ. ನಾವೆಲ್ಲ ಪೊಲಿಟಿಕ್ಸ್ ಮಾತಾಡ್ತಿದ್ದಿಲ್ರಿ ಅವ್ರ ಕೂಡ ಮನ್ಯಾಗಿಂದು ಮತ್ ನಮ್ಮ ಮನೆಯವ್ರ ಬಗ್ಗೆ ಯೋಗಕ್ಷೇಮ ವಿಚಾರ ಮಾಡ್ತಿದ್ರಿ. ಅಂತ ಬಗ್ಗೆ ಹೆಣ್ಮಗಳು ಇಟ್ಲಾಗು ನಾವು ಕೈ ಬಿಡ್ತಾ ಇರೋದ್ ಗೊತ್ತಾಗಿದ್ದಿಲ್ರಿ ನಮಗ. ದೇವ್ರವ್ರ ಅವ್ರ ಆತ್ಮಕ್ ಶಾಂತಿ ಅಂತ ಹೇಳ್ರಿ. ನಾನು ಬರಾಕ್ ಹತ್ತೀನಿ, ನೋಡ್ತೀನಿ, ಬರ್ತೀನಿ ಹೋಗ್ತದೆ. ಈಗ ಸರ್, ಈಗ ಅವ್ರ ಮನೆಗೆ ನೀವು ಹೋದಂತ ಸಂದರ್ಭದಲ್ಲಿ ಹೇಳಿದ್ರಿ ತಾಯಿಗಿಂತ ಹೆಚ್ಚು ನನ್ನ ತಾಯಿನೇ ಕಳ್ಕೊಂಡಂತ ದುಃಖ ಆಗುತ್ತೆ ಅಂತ. ನಿಮ್ ಜೊತೆ ಇದ್ದಂತ ಒಡನಾಟ, ಅಡಿಗೆ ಮಾಡಿಲ್ಲ ಕೊಡ್ತಿದ್ರು ಅಂತ, ಅಂದ್ರೆ ಅವರೇ ಅಡಿಗೆ ಮಾಡಿ ನಿಮ್ಗೆ ಬಡಿಸ್ತಾ ಇದ್ರು? ಅವ್ರು ಏನ್ ಮಾಡ್ತೀರ, ನಾ ಇಲ್ಲಿಂದ ಸ್ವಲ್ಪ ಏನಾರು ತಗೊಂಡ್ ಹೋಗಿದ್ರಿ, ನಮ್ಮ ಮನೆಯವರು ಹೋಗಿ ಚೆನ್ನಮ್ಮ ಕೊಡ್ಬೇಕು ಅಂತಿದ್ರಿ. ಏನಾರು ನಾವ್ ಮಾಡ್ತಿದ್ದಿರ್ಲಿ, ಕೊಟ್ರ ಅವ್ರೆಲ್ಲಾ ಏನ್ ಕಾಳಜಿ ಮಾಡ್ತಾವಪ್ಪ ಮರ, ನೀನು ನನಗೂ ಹಚ್ಚ ಮಗ ಇದ್ದಂಗ ಹಚ್ ಕೊಡು ಫೋನ್ ಅಂತಿದ್ರಿ. ಫೋನ್ ಹಚ್ಚಿ ನಮ್ಮ ಮನೆಯವ್ರಿಗೂ ಮಾತಾಡ್ತಿದ್ರಿ. ನಾ ಹೇಳ್ತೀನಲ್ರಿ ನಿಮ್ಗೆ, ನಾ ಅವ್ರಿಗೆ ಇಷ್ಟು ವರ್ಷ ರೀ, ಸುಮಾರು 30-35 ವರ್ಷದಿಂದ ಅವ್ರ ಸಂಪರ್ಕ ಐತ್ರಿ ನನಗ್ರಿ. 2002 ರೀ ಅವ್ರ ಸಂಪರ್ಕ ಐತ್ರಿ. ಅವಾಗಿಂದ ಅವ್ರ ನಾನು ಏನೇನೋ ನನ್ಗೆ ಗೊತ್ತೇ ಇಲ್ಲ, ಯಾವ್ರು ನನಗ್ ಗೊತ್ತಿಲ್ಲ. ನಮ್ ತಾಯಿಗಿಂತ ಹೆಚ್ಚು ಅವ್ರು ನನಗ ಆತ್ಮೀಯರಾಗಿದ್ದೀರಿ. ನಮ್ ತಾಯಿನ ನಾ ತಿಳ್ಕೊಂಡ್ ಬಿಟ್ಟಿದ್ದೆ. ನಮ್ ತಾಯಿ ಇರ್ಲಿಲ್ಲ ಅಂದ ಅವ್ರು ನಮ್ ತಾಯಿ ಇದ್ದೀರಿ. ಅಂತವ್ರನ್ನ ನನಗೆ ಬಹಳ ನೋವಾಗಿದ್ದೀರಿ ಅವ್ರ ಇದರಿಂದ. ನೀವು ಹೊರಡ್ತಾ ಇದ್ದೀರಾ ಸರ್ ನೋಡೋಕೆ ಅಂತಾನೆ ಈಗ? ಹ್ಞೂನ್ರಿ, ಅಲ್ಲಿ ನಾ ಬಾಗಲಕೋಟೆ ಬರಾಕತ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಅಶೋಭಿಕಾ ಜೊತೆ ಮಾತನಾಡಿದ್ದಕ್ಕೆ.